ಓ ದೇವಾ ಶ್ರೀ ವೀರಲಿಂಗೇಶ, ಓ ದೇವಾ ಶ್ರೀ ವೀರೇಶ್ವರ, ಪೂಜಿಸುವೆನು ಹರುಷದಿಂದ, ಪೂಜಿಸುವೆನು ಹರುಷದಿಂದ. ಓ ದೇವಾ ಶ್ರೀ ವೀರೇಶ್ವರ, ಓ ದೇವಾ ಶ್ರೀ ವೀರೇಶ್ವರ, ಪೂಜಿಸುವೆನು ಹರುಷದಿಂದ, ಪೂಜಿಸುವೆನು ಹರುಷದಿಂದ. ನಿನ್ನ ನಾಮ ಸ್ಮರಣೆಯಿಂದ ಪಾವನ ನನ್ನ ಜನುಮ. ನಿನ್ನ ನಾಮ ಸ್ಮರಣೆಯಿಂದ ಪಾವನ ನನ್ನ ಜನುಮ. ನಿನ್ನ ದರುಶನ ಎನಗೆ ಪಾವನ, ನಿನ್ನ ದರುಶನ ಎನಗೆ ಪಾವನ, ನಂಬಿನಿ ನಿನ್ನ ಶರಣ. ಓ ದೇವಾ ಶ್ರೀ ವೀರೇಶ್ವರ, ಓ ದೇವಾ ಶ್ರೀ ವೀರೇಶ್ವರ, ಪೂಜಿಸುವೆನು ಹರುಷದಿಂದ, ಪೂಜಿಸುವೆನು ನಿನ್ನ ನಾಮ ಸ್ಮರಣೆಯಿಂದ ಪಾವನ ನನ್ನ ಜನುಮ. ನಿನ್ನ ನಾಮ ಸ್ಮರಣೆಯಿಂದ ಪಾವನ ನನ್ನ ಜನುಮ. ನಿನ್ನ ದರುಶನ ಎನಗೆ ಪಾವನ, ನಿನ್ನ ದರುಶನ ಎನಗೆ ಪಾವನ, ನಂಬಿನಿ ನಿನ್ನಯ ಚರಣ. ದೇವಾ ಶ್ರೀ ವೀರೇಶ್ವರ, ಓ ದೇವಾ ಶ್ರೀ ವೀರೇಶ್ವರ, ಪೂಜಿಸುವೆನು ಹೇ ದೇವ ವೀರೇಶ್ವರನೇ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತದೆ. ತಂದೆ, ಕಷ್ಟಗಳನ್ನು ದೂರ ಒಡ್ಡಿ ನಮ್ಮಂತರನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ. ಹೇ ತಾಯಿ, ಜಗಜ್ಜನನಿ, ಜಗನ್ಮಾತೆ, ಈ ದುಷ್ಟರನ್ನು ಸಂಹಾರ ಮಾಡಿ ನೀನು ಚಂಡಿ ಚಾಮುಂಡಿ ಎನಿಸಿಕೊಂಡಿರುವ ದಿನ ಇಂದು. ಇಂದು ನವರಾತ್ರಿ ಹಬ್ಬ, ಎಲ್ಲರೂ ನಿನ್ನ ಪೂಜೆ ಮಾಡ್ತಾರೆ. ನಾನು ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳೋದೇನೆಂದರೆ, ನನ್ನ ತಂದೆ ಧರ್ಮ ಧರ್ಮ ಅಂದ ಧರ್ಮವೇ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರನ್ನು ರಕ್ಷಣೆ ಮಾಡು. ನನ್ನ ಇಬ್ಬರು ಸಣ್ಣ ತಮ್ಮಂದಿರಿದ್ದಾರೆ, ತಾಯಿಲತ್ತು ತಬ್ಬಲಿಗಳು, ಅವರನ್ನು ಕಾಪಾಡುವಂತ ನಾನು ನಿನ್ನಲ್ಲಿ ಬೇಡಿಕೊಳ್ತೀನಿ ತಾಯಿ, ಬೇಡಿಕೊಳ್ತೀನಿ. ಅಮ್ಮ, ಮಗಳೇ ಗೌರಮ್ಮ, ಆ ತಾಯಿಯಲ್ಲಿ ಏನೆಂದು ವರವನ್ನು ಬೇಡಿಕೊಂಡೆ ಮಗಳೇ? ಬನ್ನಿ ಅಪ್ಪ, ಇವತ್ತು ನವರಾತ್ರಿ ಹಬ್ಬ ಅಲ್ವೇ? ಆ ತಾಯಿ ಹತ್ರ ಬೇಡ್ಕೊಳ್ತಾ ಇದ್ದೆ, ದುಷ್ಟರನ್ನು ಅದೇಗೆ ಸದೆ ಬಡಿದಿದ್ಯಾ ಅದೇ ರೀತಿ ಈ ಸಮಾಜದಲ್ಲಿರೋ ದುಷ್ಟರನ್ನು ಸಂಹಾರ ಮಾಡು ತಾಯಿ ಅಂತ. ನಮ್ಮಂತ ದಿಗ್ಗಜರ
ಉಸಿರನ್ನು ಕಾಪಾಡು ಅಂತ ಬೇಡ್ಕೊಂಡೆ. ಎಂಥ ವರವನ್ನು ಬೇಡಿಕೊಂಡೆ ಮಗನೇ. ವೇದವತಿ ಎಂಬಳು ಸೀತೆ ಅವತಾರದಲ್ಲಿ ಅಗ್ನಿ ದೇವತೆಯಾಗಿ ಹುಟ್ಟಿ ಶ್ರೀರಾಮನ ಕೈ ಹಿಡಿದು ರಾಮರಾಜ್ಯದ ಸ್ಥಾಪನೆಗೆ ನಾಯಕಿಯಾದಂತೆ ಆ ತಾಯಿಯ ಅವತಾರವೇ ನೀನಾಗಿ ಉತ್ತಮ ವರನ ಕೈ ಹಿಡಿದು ಧರ್ಮದ ಹಾದಿಯಲ್ಲಿ ನಡೆದು ಈ ನರಮಾನವರನ್ನು ದೇವಮಾನವರನ್ನಾಗಿಸುವ ಶಕ್ತಿ ಈ ತಾಯಿ ನಿನಗೆ ದಯಪಾಲಿಸ ಮಗಳೇ, ದಯಪಾಲಿಸಲಿ. ಅಪ್ಪ, ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಎಂತ ಮಾತಾಡಿದೆ ಇವತ್ತು ಅಪ್ಪ, ನನಗಂತೂ ತುಂಬಾ ಸಂತೋಷವಾಗಿದೆ. ಅಪ್ಪ, ಪ್ರಸಾದ ಹಾಗಲ್ಲಮ್ಮ ಮಗಳೇ, ಕುಲ ಕುಲವೆಂದು ಬಡಿದಾಡುವ ಈ ಸಮಾಜದಲ್ಲಿ ನೆಲಕ್ಕಾಗಿ ತಮ್ಮ ತೋಳ್ಬಲವನ್ನೇ ಪ್ರದರ್ಶಿಸುವ ನಾಯಕರಿಗೆ ನೀನು ನಾಯಕರಾಗಿ, ರಾಮ ಲಕ್ಷ್ಮಣರಂತೆ ತೇಜೋಮಯವಾಗಿ ಬೆಳೆಯುತ್ತಿರುವ ನಿನ್ನ ತಮ್ಮಂದಿರಿಗೆ ನೀನು ತಾಯಿಯಾಗಿ, ಕೊಟ್ಟ ಮನೆಗೆ ನೀ ದಿಟ್ಟ ಹೆಣ್ಣಾಗಿ, ಈ ರಮಾನಂದನ ಮನೆ ಉತ್ತಮರ ಮನೆತನ ಎಂದು ಹೊಗಳುವಂತೆ ಕೀರ್ತಿ ತರಬೇಕಮ್ಮ ಮಗಳೇ, ಕೀರ್ತಿ ತರಬೇಕು. ಆಯ್ತಪ್ಪ, ಧರ್ಮವೇ ನಿನ್ನ ಉಸಿರು ಅಂತ ನೀನು ಮಂತ್ರಿಯಾಗಿ ಪದವಿ ನಿವೃತ್ತಿಯಾಗಿದ್ಯಾ. ಅಷ್ಟೇ ಅಲ್ಲ, ಈ ಉತ್ತಮರ ಮನೆತನಕ್ಕೆ ಯಾವುದೇ ಕಳಂಕ ತರದ ಹೆಣ್ಣಾಗಿ ಬಾಯಿ ಬದುಕಿ ತೋರಿಸ್ತೀನಿ. ಆಯ್ತೇನಪ್ಪ? ಸಂತೋಷ ಮಗಳೇ, ಸಂತೋಷ. ನಿನ್ನ ತಲೆಯ ಮೇಲೆ 4 ಅಕ್ಷತೆ ಕಾಳು ಹಾಕಬೇಕಂದ್ರೆ ಆ ನಿನ್ನ ತಾಯಿಯ ನೆನಪು ಹಗಲಿರುಳು ನನ್ನ ಕಾಡುತ್ತಿದೆ ಮಗಳೇ, ಕಾಡುತ್ತಿದೆ. ಅಪ್ಪ, ದಯವಿಟ್ಟು ದುಃಖಿಸಬೇಡಪ್ಪ. ಆದಿದ್ದೆಲ್ಲ ಆಗಿ ಹೋಗಿದೆ, ಅದನ್ನೆಲ್ಲವನ್ನು ಮರ್ತು ಬಿಡಿ. ಹಾ ಅಪ್ಪ, ಹೊತ್ತಾಗಿದೆ. ಟ್ಯೂಷನ್ಗೆ ತಮ್ಮಂದಿರು ಹೋಗಿದ್ದಾರಲ್ಲ, ಅಲ್ಲಿ ಸ್ವಲ್ಪ ನೋಡ್ಕೊಂಡು ನಾನು ಹಾಲು ತೆಗೆದುಕೊಂಡು ಬರ್ತೀನಪ್ಪ. ಆಯ್ತಮ್ಮ ಮಗಳೇ. ಪರಾಶಕ್ತಿ, ಭಕ್ತರ ಇಚ್ಛಾಶಕ್ತಿ, ನನ್ನ ಶಕ್ತಿಯಿಂದ ಸ್ವಚ್ಛ ಮನಸ್ಸಿನಿಂದ ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಸಲೋಮ್ಮ ತಾಯಿ ಸಲೋ. ಧರ್ಮವೇ ನನ್ನ ಉಸಿರೆಂದು ಹೇಸಿ ರಾಜಕಾರಣ ಮಾಡದೆ ಬಡವರೇ ನನ್ನ ಬಂಧುಗಳೆಂದು ಸಮಾಜದ ಏಳಿಗೆ ನನ್ನ ಉಸಿರೆಂದು ಬಾಳಿದ ನನ್ನ ಬಾಳಲ್ಲಿ ನನ್ನ ಬಾಳು ಸತಿ ಕಳೆದುಕೊಂಡ ಸ್ಮಶಾನವಾಗಿದೆ ತಾಯಿ, ಸ್ಮಶಾನವಾಗಿದೆ. 18 ವರ್ಷದ ಮಕ್ಕಳಿಗೆ ನೀನೇ ದಾರಿ ದೀಪವಾಗಿ ನಿನ್ನ ಧೈರ್ಯ ಶಕ್ತಿ ಅವರಲ್ಲಿ ತುಂಬಿ ಧರ್ಮದ ದಾರಿ ಹಿಡಿಸಿ ಅದೇ ಧರ್ಮದಿಂದ ಈ ರಮಾನಂದನ ಮನೆ ಉತ್ತಮರ ಮನೆತನವಾಗಲೆಂದು ನನ್ನ ಮಕ್ಕಳನ್ನು ಆಶೀರ್ವದಿಸಮ್ಮ ತಾಯಿ. ಮಾಡ್ತಾ ಇದ್ದಾರೆ ಮಾಜಿ ಗೃಹ ಮಂತ್ರಿಗಳು. ಗೌಡರೇ,
ಎಂದು ನಮ್ಮಲ್ಲಿ ಆಗಮಿಸದೇ ಇರುವವರು ತಮ್ಮ ಸೈನ್ಯ ಬಲದೊಂದಿಗೆ ಆಗಮಿಸುತ್ತಿರಲ್ಲ.